ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರಾರು ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಿದ್ದಾರೆ ಇವತ್ತು ಆರ್ ಅಧಿಕಾರಿಗಳು. ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಆಟೋ ಡ್ರೈವರ್ಸು. ಬನ್ನಿ, ಎಲ್ಲೆಲ್ಲಿ ಯಾವ ಆರ್ ಎಷ್ಟು ಸೀಸ್ ಆಯಿತು ಬೈಕು, ಏನೆಲ್ಲ ಪೆನಾಲ್ಟಿ ಎಷ್ಟು ಹಾಕಿದ್ದಾರೆ, ಏನೇನು ಪ್ರಾಬ್ಲಮ್ ಆಯಿತು ರೈಡರ್ಗಳಿಗೆ ಅನ್ನೋದು ಸಂಪೂರ್ಣವಾಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿಡೇ ಬೈಕ್ ಟ್ಯಾಕ್ಸ್ ಏನೇ ಒಂದು ಅಪ್ಡೇಟ್ ಬಂದು ತಿಳಿಸ್ಕೊಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ವಾಚ್ ಮಾಡಿ. ನಮ್ಮ ಕಡೆಯಿಂದ ರಿಕ್ವೆಸ್ಟ್. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ನೀವೆಷ್ಟು ಲೈಕ್ ಮಾಡ್ತೀರಾ ಅಷ್ಟು ಎಲ್ಲ ರೈಡರ್ಸ್ಗಳಿಗೆ ತಲುಪುತ್ತೆ ವಿಡಿಯೋ. ಅವರು ಕೂಡ ನೋಡ್ತಾರೆ, ಈ ಒಂದು ಮಾಹಿತಿನ ತಿಳ್ಕೊಳ್ತಾರೆ. ಆದಷ್ಟು ನಿಮ್ಮ ಗ್ರೂಪ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆನೇ ಹೇಳಿದ್ರು ಆರ್ ಅಧಿಕಾರಿಗಳು, ಸಂಜೆ ಅನೌನ್ಸ್ ಮಾಡಿದ್ರು ಏಕಾಏಕಿ ಎಲ್ಲ ಬೈಕ್ ಟ್ಯಾಕ್ಸಿಗಳು ನಾಳೆಯಿಂದ ಏನಾದ್ರು ಹಕಾಟ ಕೇಳಿದ್ರೆ ಸೀಸ್ ಮಾಡ್ತೀವಿ ಅಂತ. ಇದು ಸ್ವಲ್ಪ ಜನಕ್ಕೆ ಗೊತ್ತಿತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಜನ 90% ಜನಕ್ಕೆ ಗೊತ್ತಿಲ್ಲ, 10% ಜನಕ್ಕೆ ಅಷ್ಟೇ ಗೊತ್ತಾಯಿತು. ಹಾಗಾಗಿ ಬೆಳ್ಳಂಬೆಳಿಗ್ಗೆ ಸುಮಾರು ಜನ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಅಕಾಡ ಕೇಳಿದ್ರು. ಏಕಾಏಕಿ ಎಲ್ಲ ಆಟೋ ಡ್ರೈವರ್ಸ್ಗಳು ಮುಗಿ ಬಿದ್ದುಬಿಟ್ಟು ಬೈಕ್ ಟ್ಯಾಕ್ಸಿನ ಹಿಡಿದಾಕಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಗೊತ್ತಿಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಹಿಡಿತಾರೆ ಅನ್ನೋದೇ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಏಕಾಏಕಿ 100 ರೂಪಾಯಿ ಟಿಪ್ಸು, 150 ರೂಪಾಯಿ ಟಿಪ್ಸ್ ಬರ್ತಾ ಇದೆ. ಎಲ್ಲ ಖುಷಿಯಾಗಿ ಆರ್ಡರ್ ಎತ್ಕೊತಾ ಇದ್ದಾರೆ ಇವತ್ತು. ಆ ನಂತರ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಫೇಕ್ ಆರ್ಡರ್ಗಳು. ಎಲ್ಲ 10 ಜನ ಆಟೋ ಡ್ರೈವರ್ ಬಂದು ಮುದ್ರಕೊಂತಾರೆ, ಬೈಕ್ ಟ್ಯಾಕ್ಸಿಗೆ ಕೀ ಕಿತ್ಕೊತಾರೆ, ಹೋಗಿ ಆರ್ ಟಿ ಓಗೆ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ನೋಡ್ತಾ ಇದ್ದೀವಿ ಗಾಡಿಗೆಯಲ್ಲಿ ಕಾಲಲ್ಲಿ ತಳ್ಳುತ್ತಾ ಇದ್ದಾರೆ ರೈಡರ್ಗಳನ್ನ. ಏನೋ ಒಂಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಆಟೋ ಡ್ರೈವರ್ಸ್. ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು. ನಾನು ಕೂಡ ವೀಡಿಯೋಗಳನ್ನ ನೋಡಿದ್ದೀನಿ. ಆ ವಿಡಿಯೋ ಲಾಸ್ಟಲ್ಲಿ ಎಲ್ಲ ಪ್ಲೇ ಮಾಡ್ತೀನಿ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಮಾಡಿದ್ರು ಆ ರೈಡರ್ಗಳಿಗೆ, ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತವ. ಹಾಗಾಗಿ ಇವತ್ತು HSR ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಜಯನಗರ, ಬನಶಂಕರಿ, ಸುಮಾರು ಆರ್ ಟಿ ಒ ಕಚೇರಿಗಳಲ್ಲಿ ಏನು ಸಾಲು ಮಕ್ಕಳಿಗೆ ಬೈಕ್ಗಳು, ಒಂದಲ್ಲ ಎರಡಲ್ಲ ಸಾಲು ಮಕ್ಕಳ ಬೈಕ್ಗಳು ನಿಂತಿದ್ದಾವೆ. ನಿಜವಾಗ್ಲೂ ಕೆಲವರು ದುಡ್ಡಿರೋರು ಫೈನ್ ಕಟ್ಬಿಟ್ಟು ತನ್ನ ಬೈಕ್ಗಳನ್ನ ಬಿಡಿಸ್ಕೊಂಡು ಹೋಗಿದ್ದಾರೆ ರೈಡರ್ಗಳು. ದುಡ್ಡಿಲ್ಲದೆ ಇರೋರು ಅಲ್ಲೇ ಬಿಟ್ಟಿದ್ದಾರೆ. ಯಾಕೆಂದರೆ ದುಡಿಯೋದು 500,000 ರೂಪಾಯಿ, ಅವ್ರು 10,000 15,000 ಫೈನ್ ಆಗ್ತಾ ಇದ್ದಾರೆ ಅಂತ ಒಂದು ಬೈಕ್ ಮೇಲೆ. ಅಷ್ಟು ದುಡ್ಡು ಎಲ್ಲಿಂದ ತಂದು ಕಟ್ಟೋಕ್ಕಾಗತ್ತೆ? ಆಲ್ರೆಡಿ 5ನೇ ತಾರೀಕು 10ನೇ ತಾರೀಕು ಬಂತು, 108 ಕಮಿಟ್ಮೆಂಟ್ ಇರ್ತವೆ. ಹಾಗಾಗಿ ನಾನು ನಿನ್ನೆ ಕೂಡ ಹೇಳಿದ್ದೆ, ದಯವಿಟ್ಟು ಯಾರು ಇವತ್ತು ಬೈಕ್ ಟ್ಯಾಕ್ಸ್ಗೆ ಇಳಿಬೇಡಿ ಅಂತವ. ಆ ವಿಡಿಯೋ ನೋಡಿರೋರು ಎಲ್ಲರಿಗೂ ಗೊತ್ತಾಗಿರುತ್ತೆ, ಅಂಥ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಕೆಲವ್ರಿಗೆ ಗೊತ್ತಿಲ್ಲದಿರೋರು ಸುಮಾರು ಜನ ಬೆಳಿಗ್ಗೆ ಬೆಳಿಗ್ಗೆ ಬೈಕ್ ಟ್ಯಾಕ್ಸಿಗೆ ಇಳಿದ್ಬಿಟ್ಟು ತುಂಬ ಕಷ್ಟ ಅನುಭವಿಸಿದ್ದಾರೆ. ಕೆಲವರು ಕಣ್ಣೀರು ಆಗ್ತಾ ಇದ್ದಾರೆ. ನಮಗೇನೂ ಮಾಹಿತಿ ಗೊತ್ತಿಲ್ಲ, ಏಕಾಏಕಿ ನೀವು ಬೈಕ್ ಟ್ಯಾಕ್ಸಿ ಸೀಸ್ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಬೇಕಲ್ವಾ? ಒಂದು 3 days 4 days ಟೈಮ್ ಕೊಟ್ಟು ಆಮೇಲೆ ನೀವು ಹಿಡಿಬೇಕಲ್ವ ಅಂತ ಕೇಳ್ತಾ ಇದ್ದಾರೆ. ಹೌದು, ಖಂಡಿತ ಟೈಮ್ ಕೊಡಬೇಕಾಗಿತ್ತು. ಏನೇನ್ಕೋ ಟೈಮ್ ಕೊಡ್ತಾರೆ. ಒಂದು ನೋಟ್ ಪ್ಯಾನ್ ಆದಾಗ ಅದು ವೈಟ್ ಮನಿಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಎಷ್ಟು ದಿವಸ ಟೈಮ್ ಕೊಟ್ಟರು, ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡೋಕ್ಕೆ ಎಷ್ಟು ದಿವಸ ಟೈಮ್ ಕೊಟ್ಟರು, ಇನ್ನೂ ಅನೇಕಕ್ಕೆ ಎಷ್ಟೋ ಟೈಮ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಗಿರ್ಬೋದು, ಯಾರೇ ಒಬ್ಬರು. ಇದಕ್ಕೆ ಮಾತ್ರ ಯಾಕೆ ಟೈಮ್ ಕೊಡಲಿಲ್ಲ? ಏಕಾಏಕಿ ಸಂಜೆ ಅನೌನ್ಸ್ ಮಾಡಿ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಬೈಕ್ ಟ್ಯಾಕ್ಸಿನ ಹಿಡಿದ್ಬಿಟ್ರೆ ಆರ್ ಟಿ ಒದವರು. ಹೆಂಗೆ ಇದು? ಇದಕ್ಕೇನೊಂದು ಬೆಲೆನೇ ಇಲ್ವಂಗೆ ರೈಡರ್ಗಳಿಗೆ? ಇಷ್ಟೊಂದು ಚೀಫ್ ಆಗಿ ಹೋಗ್ಬಿಟ್ರ? ನಿಜವಾಗ್ಲೂ ಸಖತ್ ಬೇಜಾರಾಗ್ತಾಯಿದೆ. ಇದಕ್ಕೆಲ್ಲ ಮೇಯ್ನು ಸಪೋರ್ಟ್ ಮಾಡಿರೋದೇ ಆಟೋ ಡ್ರೈವರ್ಸ್ ಅಂತ ಹೇಳ್ಬೋದು. ಒಬ್ಬರಿಬ್ಬರು ಪೊಲೀಸ್ ಇರೋ ಜಾಗದಲ್ಲಿ 10-20 ಜನ ಆಟೋ ಡ್ರೈವರ್ಸ್ಗಳು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಹಿಡಿತಿರೋದೇ ಇವರೇ. ಅಲ್ಲಿ ಪೊಲೀಸ್ನವ್ರು ಏನು ಹಿಡಿತಾ ಇಲ್ಲ, ಅಲ್ಲಿ ಒಂದು ಜೀಪ್ ಅಂತ ನಿಂತ್ಕೊಂಡು ಫನ್ಲಿ ರಿಸಿಪ್ಟ್ ಬರೀತಿದ್ದಾರೆ ಫೈನು. ಬಟ್ ಎಲ್ಲ ಬೈಕ್ಗಳನ್ನ ಹಿಡಿತಾ ಇರೋದೇ ಆಟೋ ಡ್ರೈವರ್ಸ್ಗಳು. ಏನು ಗೌರ್ಮೆಂಟ್ ಅವರು ಆರ್ ಟಿ ಒದವರು ಆಟೋದವರಿಗೆ ಈ ಥರ ಕೆಲಸ ಕೊಟ್ಬಿಟ್ಟಾರಲ್ಲ ಅಂತ ಎಲ್ಲರೂ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ. ಪಬ್ಲಿಕ್ಸೇ ಕೇಳ್ತಾ ಇದ್ದಾರೆ ಇವತ್ತು. ತಪ್ಪು ಇದು ಮಾಡೋದು ತಪ್ಪು. ಇದು ಆಟೋ ಡ್ರೈವರ್ಸ್ ಏನು ಕೆಲಸ? ಅವ್ರು ಡ್ಯೂಟಿ ಮಾಡಬೇಕು. ಅದು ಬಿಟ್ಬಿಟ್ಟು ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ಇವತ್ತು ಬೈಕ್ ಟ್ಯಾಕ್ಸಿಗಳನ್ನ ಹಿಡ್ಕೊಂಡು ಕೂತಿದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಇದು ಕೋರ್ಟ್ ಏನು ಕ್ವಶನ್ನೇ ಮಾಡ್ತಾ ಇಲ್ವಾ? ಯಾರನ್ನ ಏನು ಕೇಳೋರೇ ಇಲ್ವಾ ಇದನ್ನು? ಇದು ನ್ಯಾಯವಾದ ರೀತಿಯಲ್ಲಿ ಅಲ್ಲ. ಇದು ನ್ಯಾಯವಾದ ರೀತಿಯಿಂದ ಯಾರೂ ಒಪ್ಪಲ್ಲ ಇದು ನ್ಯಾಯ ಅಂತಾನ. ಆರ್ ಟಿ ಒದವ್ರು ಹಿಡೀಲಿ ಒಪ್ಕೊಂತೀವಿ, ಅದೊಂಥರ ರೈಟ್ಸ್ ಇದೆ. ಆಟೋದವ್ರು ಹಿಡಿದು ಕೊಡ್ತಾ ಇದ್ದಾರೆ. ಯಾವ ಸೀಮೆ ರೈಟ್ಸು? ಗೌರ್ಮೆಂಟೇ ಇವರಿಗೆ ಕೊಟ್ಬಿಟ್ಟಿದೆ ಪರ್ಮಿಷನ್ ಬೈಕ್ ಟ್ಯಾಕ್ಸಿ ಹಿಡಿಯೋಕ್ಕೆ. ಆ ಥರ ಆಗೋಗಿದೆ. ಅವರೇ ಹೇಳಿದ್ದಾರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತವ. ಒಂದು ಸ್ವಲ್ಪ ಹೇಳಿದೆ ಸಾಕು. ಈಗ ರೋಗಿ ಬಯಸಿದ್ದು ಅಲ್ಲನ್ನ, ಡಾಕ್ಟ್ರ್ ಹೇಳಿದ್ದು ಅಲ್ಲನ್ನ, ಆ ಥರ ಆಗೋಗ್ಬಿಡ್ತು. ನಿನ್ನೆ ಸಾರಿಗೆ ಸಚಿವರು ಸ್ವಲ್ಪ ಹೇಳಿದ್ದೆ ಸರ, ಈ ಒಂದು ಕೆಲಸಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಒಂದು ಮಾತು ಹೇಳಿದ್ದೆ ಸಾಕು, ಮುಗಿದೋಯ್ತು. ಇವತ್ತು ಕೆಲಸ ಕಾರ್ಯ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಬೀದಿಗೆ ಇಳಿದ್ಬಿಟ್ಟಿದ್ದಾರೆ ಆಟೋ ಡ್ರೈವರ್ಸ್ಗಳು. ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಿಡಿದು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ 1 ವಾರನಾದರೂ ಟೈಮ್ ಕೊಡಬೇಕಾಗಿತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಆರ್ ಟಿ ಒ ಅಧಿಕಾರಿಗಳಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ. ಆನಂತರ ಬೈಕ್ ಟ್ಯಾಕ್ಸಿ ಹಿಡಿದ್ರೆ ತಪ್ಪು. ಓಕೆ, ಇದು ತಪ್ಪು. ಟೈಮ್ ಕೊಟ್ಟು ಬೈಕ್ ಟ್ಯಾಕ್ಸಿ ಮತ್ತೆ ಮಾಡ್ತಾ ಇದ್ದಾರೆ ವೈಟ್ ಬೋರ್ಡಲ್ಲಿ. ಹಿಡಿಲಪ್ಪ, ಇದಕ್ಕೆ ನಾವೇನು ಕೇಳಲ್ಲ. ಬಟ್ ಏಕಾಏಕಿ ಯಾವುದೇ ಥರ ಟೈಮ್ ಕೊಡ್ದಂಗೆ ಬೈಕ್ ಟ್ಯಾಕ್ಸಿನ ಇವತ್ತು ಬೆಳಿಗ್ಗೆಯಿಂದನೇ ಸೀಸ್ ಮಾಡ್ತಾ ಇರೋದು ಇದು ತಪ್ಪು. ಇದನ್ನು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಇನ್ಕ್ಲೂಡ್ ಎಲ್ಲರೂ ಕೂಡ. ಯಾಕೆಂದರೆ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಇದು.
ಆ್ಯಕ್ಚುಲಿ ಸುಮಾರು ಜನ ರೈಡರ್ಸ್ ಕಣ್ಣೀರು ಆಗ್ತಾ ಇದ್ದಾರೆ. ನಿಜವಲ್ಲ ಅವ್ರ ಕಷ್ಟ ಕೇಳೋರೇ ಇಲ್ಲ. ಅವರು ಕೂಡ ಕೆಲವರು ಧೈರ್ಯವಾಗಿರೋರು ಕ್ವಶನ್ ಮಾಡಿ ಕೇಳ್ತಾ ಇದ್ರು ಪೊಲೀಸ್ ಅಧಿಕಾರಿಗಳಿಗೆ, ನಮ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ಇದ್ರ ಬಗ್ಗೆ ನಮ್ಗೆ ಏನೇನು ಗೊತ್ತಿಲ್ಲ, ಏಕಾಏಕಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಇವತ್ತಿಂದ ಮಾಡಂಗಿಲ್ಲ ಅಂದರೆ ಹೆಂಗೆ ಇದು? ಯಾವ ಒಂದು ನ್ಯೂಸಲ್ಲೂ ಬಂದಿಲ್ಲ. ನೈಟ್ ಹೇಳಿರೋದು ಬೆಳಿಗ್ಗೆ ಹೆಂಗೆ ನ್ಯೂಸಲ್ಲಿ ಗೊತ್ತಾಗುತ್ತೆ? ಮಧ್ಯಾಹ್ನದ ನಂತರ ಎಲ್ಲ ನ್ಯೂಸಲ್ಲಿ ಓಡಾಡ್ತಿರೋದು. ಯಾಕೆಂದರೆ ಇದು ಬೆಂಗಳೂರು ತುಂಬ ಎಲ್ಲ ಆಟೋದವರು ಜಾಸ್ತಿ ಬೈಕ್ ಟ್ಯಾಕ್ಸಿ ಹಿಡಿದು ತುಂಬ ವೈರಲ್ಗಳಾಗೋಯ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ. ಇದು 10 ಗಂಟೆ ನಂತರ ಆನಂತರ ನ್ಯೂಸ್ ಚಾನಲ್ಗಳಲ್ಲಿ ಬಂತು. ಆನಂತರ ರೈಡರ್ಗಳಿಗೆ ಗೊತ್ತಾಗಿದೆ. ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಸಾವಿರಾರು ಬೈಕ್ಗಳು ಸೀಸ್ ಆಗೋಗಿದ್ದು. ಹಂಗಾಗಿ ಸುಮಾರು ಜನ ಮಾಡಿದರೆ ಸಂಜೆವರೆಗೂ ಕಣ್ತಪ್ಪಿಸಿ ಅಲ್ಲಿ ಇಲ್ಲಿ. ಇನ್ನು ನಾಳೆಯಿಂದ ಏನಾದ್ರು ಮತ್ತೆ ನೀವು ಇಳಿದ್ಬಿಟ್ರೆ ಬೈಕ್ ಟ್ಯಾಕ್ಸಿಗೆ ಮುಗಿದೋಯ್ತು ಕತೆ ನಿಮ್ಮದು. ಬೈಕ್ ಟ್ಯಾಕ್ಸಿ ಬೈಕೇ ಗೋತ ಆಯ್ತಲ್ವಾ? 50-100 ರೂಪಾಯಿ ಸಂಪಾದನೆ ಮಾಡೋಕೆ ಹೋಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ಬೈಕ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಬೀಳುತ್ತೆ. ಅದು ಬಿಡಿಸ್ಕೋಬೇಕಂದ್ರೆ 10,000-15,000 ರೂಪಾಯಿ ಫೈನ್ ಕಟ್ಟಬೇಕಂತೆ. ಇಷ್ಟೆಲ್ಲ ದಂಡ ತೆತ್ತು ನೀವು ಡ್ಯೂಟಿ ಮಾಡಬೇಕಾ? ದಯವಿಟ್ಟು ಬೇಡ, ಬೈಕ್ ಟ್ಯಾಕ್ಸಿ ಸವಾಸನೆ ಬೇಡ. ನಾಳೆಯಿಂದಂತೂ ಯಾರು ದಯವಿಟ್ಟು ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋಗಬೇಡಿ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಕತೆ ಮುಗೀತು. ಪರ್ಮನೆಂಟಾಗಿಲ್ಲ, ಟೆಂಪ್ರವರಿಗೆ ಬೈಕ್ ಟ್ಯಾಕ್ಸಿ ಕತೆ ಮುಗಿದಿದೆ. ಇದು ಕೋರ್ಟಿಂದ ಏನಾದ್ರು ಒಂದು ಅಫಿಷಿಯಲ್ ಆಗಿ ಒಂದು ಬರಲೇಬೇಕು ನ್ಯೂಸು, ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬಿಡಬೇಕಾ ಅನ್ನೋದು. ಯಾಕೆಂದರೆ ಕೋರ್ಟ್ ಆಲ್ರೆಡಿ ಒಂದು ಆದೇಶ ಹೊರಡಿಸಿತ್ತು ಹೈಕೋರ್ಟು. ಇದು ಒಂದು ಪಾಲಿಸಿ ಬಂದು ರಚನೆ ಗಂಟ ಬೈಕ್ ಟ್ಯಾಕ್ಸಿ ಯಥಾಸ್ಥಿತಿ ಹೆಂಗಿದೆ ಹಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳಿದ್ರು. ಬಟ್ ಕೋರ್ಟ್ದು ಉಲ್ಲಂಘನೆ ಮಾಡಿ ಇವಾಗ ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ. ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾವುದಕ್ಕೂ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ. ಏಕಾಏಕಿ ಈ ಥರ ಬೈಕ್ ಟ್ಯಾಕ್ಸಿ ಹಿಡಿದು ಸೀಸ್ ಮಾಡಿದ್ರೆ ಅವರು ಎಲ್ಲಿಗೆ ಹೋಗಬೇಕು ಡ್ಯೂಟಿ ಮಾಡೋಕ್ಕೆ? ಅವ್ರನ್ನ ಅದನ್ನೇ ನಂಬಿ, ಈ ಒಂದು ಕಂಪ್ನಿನೇ ನಂಬಿ ಡ್ಯೂಟಿ ಮಾಡ್ತಾಯಿದ್ರು. ಅವ್ರ ಫ್ಯಾಮಿಲಿ ಏನಾಗಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ತಪ್ಪು ಎಲ್ಲರ ಕಡೆಯಿಂದ ಆಗ್ತಾಯಿದ್ದೀನಿ. ಆಟೋಗಳಲ್ಲಿ ಯಾರು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾ ಇಲ್ವಾ? ಎಷ್ಟು ಹೊಡಿತಾರೆ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಟನ್ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ಅವ್ರ ಸಂಘಟನೆ ಯಾರು ಕೇಳ್ತಾ ಇಲ್ಲ, ಯಾರು ಹಿಡಿತಾನೂ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಏಕಾಏಕಿ ಕ್ರೂರವಾಗಿ ವರ್ತಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ ಮೇಲೆ. ಏನು ಹೇಳಿದ್ರು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನಾದರೂ ಎಚ್ಚೆತ್ಕೊಳ್ಳಿ ಬೈಕ್ ಟ್ಯಾಕ್ಸಿ ರೈಡರ್ಸು. ಆದಷ್ಟು ಡ್ಯೂಟಿನ ಸ್ಟಾಪ್ ಮಾಡಬೇಡಿ ಸದ್ಯಕ್ಕೆ. ಅದು ಬಿಟ್ಟು ಬೇರೆ ಯಾವ್ದಾರ ಡ್ಯೂಟಿ ಮಾಡ್ಕೊಳ್ಳಿ. ಇದಾವೆ ಬೈಕ್ ಟ್ಯಾಕ್ಸಿಲಿ, ರ್ಯಾಪಿಡೋದೆಲ್ಲ ಪಾರ್ಸಲ್ ಇದೆ, ಊಬರಲ್ಲ ಪಾರ್ಸಲ್ ಇದೆ, ಪೋರ್ಟರ್ ಇದೆ, ಅಂಕಲ್ ಇದೆ. ಎಷ್ಟು ಆಗುತ್ತೋ ಅಷ್ಟು ಅವರಲ್ಲೇ ಮಾಡ್ಕೊಳ್ಳಿ. ಯಾಕೆಂದರೆ ಬೈಕ್ ಸೀಸ್ ಆದರೆ ನಿಮಗೆ ಯಾವ ಒಂದು ಕಂಪ್ನಿಯವರು ಬರಲ್ಲ ಬೈಕ್ ಬಿಡಿಸ್ಕೊಡೋಕೆ. ಅಗ್ರಿಗೇಟ್ ಕಂಪ್ನಿಗಳು ಓಲಾ, ಊಬರ್, ರ್ಯಾಪಿಡ್ ಯಾರು ಆಗಿರ್ಬೋದು, ಯಾರೂ ಬರಲ್ಲ. ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಫೋನ್ ಮಾಡ್ತಾ ಇದ್ದಾರೆ. ಏನು ರೆಸ್ಪಾನ್ಸ್ ಮಾಡ್ತಾರೆ? ಅವರೇ ಎಲ್ಲ ಸ್ವಿಚ್ ಆಫ್ ಮಾಡಿ ಕಂಪ್ನಿನೇ ಮುಚ್ಕೊಂಡು ಹೋಗ್ಬೇಕು. ಆ ಥರ ಸಿಚುವೇಶನ್ನು ಬಂದ್ಬಿಟ್ಟಿದೆ ಇವತ್ತು ಕಂಪ್ನಿಗಳಿಗೆ. ಅದಕ್ಕೇ ನೀವು ಹುಷಾರಾಗಬೇಕು ಅಷ್ಟೇ. ನಾಳೆಯಿಂದ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಿಬಿಡಿ, ಕಂಪ್ಲೀಟಾಗಿ ಆಫೇ ಮಾಡಿಬಿಡಿ. ಇಲ್ಲ ಡಿಲೀಟ್ ಮಾಡ್ತಾರೆ, ಡಿಲೀಟೇ ಮಾಡ್ಕೊಳ್ಳಿ ಟೆಂಪ್ರವರಿಗೆ. ಸುಮ್ಮನೆ ಇವು ದಾರಿಲಿ ಹೋಗ್ತಾ ಇದ್ದಾರೆ, ನಿಮ್ಮನ್ನು ಹಿಡಿತಾರೆ, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀಯ ಅಂತ ಮೊಬೈಲ್ ಕಿತ್ಕೊಂಡು ನೋಡ್ತಾರೆ. ಆ ಥರ ಸಿಚುವೇಶನ್ ಇವತ್ತು. ಎಷ್ಟು ಜನ ಹುಡುಗರಿಗೆ ಈ ಥರ ತೊಂದರೆ ಆಗಿದೆ ಇವತ್ತು. ಮೊಬೈಲ್ ಸ್ಟ್ಯಾಂಡ್ ಇದ್ದರೆ ಸಾಕು, ಹೋಗೋದು ಹಿಡ್ಕೊಂಬರೋದು, ಸೈಡ್ಗೆ ಹಾಕೋದು, ಮೊಬೈಲ್ ತೋರಿಸಿಂದ ರ್ಯಾಪಿಡೋ ಮಾಡ್ತಾಯಿದ್ದೆ ಹೆಂಗೆ ಅಂತ ಹಿಡಿತಾರೆ, ನೋಡ್ತಾರೆ. ಅವ್ರೇನೋ ಬೇರೆ ಡ್ಯೂಟಿ ಮಾಡ್ತಾಯಿದ್ದಾರೆ, ಆಮೇಲೆ ಕಳಿಸ್ತಾ ಇದ್ದಾರೆ. ಈ ಥರನೂ ಸುಮಾರು ಪ್ರಾಬ್ಲಮ್ ಆಗ್ತಾಯಿದೆ. ಎಷ್ಟೋ ಜನಕ್ಕೆ ಪಬ್ಲಿಕ್ಕು ಕೂಡ ಇನ್ಕ್ಲೂಡ್ ಪಬ್ಲಿಕ್ಕಿಗೂ ಈ ಥರ ಪ್ರಾಬ್ಲಮ್ ಆಗಿದೆ ಸ್ಟ್ಯಾಂಡ್ ಹಾಕೊಂಡು ಓಡಾಡ್ತಿರೋರಿಗೆ. ಹಾಗಾಗಿ ನಾಳೆಯಿಂದ ಆದಷ್ಟು ಸ್ಟ್ಯಾಂಡ್ಗಳನ್ನ ರಿಮೂವ್ ಮಾಡಿ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಸದ್ಯಕ್ಕಂತೂ ಮಾಡೋಕ್ಕಾಗ್ಬಿಟ್ಟು. ಒಂದು ದಿವಸದಲ್ಲ, 2 ದಿನ ಅಲ್ಲ, ಸುಮಾರು ದಿನ ಇದೇ ಥರ ಬೈಕ್ ಟ್ಯಾಕ್ಸಿನ ಹಿಡಿತಾರೆ ಅಂತ ಕೂಡ ಆರ್ ಟಿ ಒದವರು ಅನೌನ್ಸ್ ಮಾಡಿದ್ದಾರೆ. ಒಂದು ವಾರದ ಮಟ್ಟಿಗೆ, 12 ದಿನದ ಮಟ್ಟಿಗೆ ಹಿಡಿತಾರಂತೆ ಬೈಕ್ ಟ್ಯಾಕ್ಸಿನ. ಎಲ್ಲ 11 ಆರ್ ಟಿ ಒ ಕಚೇರಿಗಳಲ್ಲಿ. ಸಾವಿರ ಅಂತ ಹೇಳಿದರೆ ಎಷ್ಟು ಸಾವಿರ ಬೈಕ್ ಸೀಸ್ ಆಗಿರೋ ನಮಗಂತೂ ಗೊತ್ತಿಲ್ಲ. ಗೊತ್ತಿರೋವಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಹಂಗಾಗಿ ಇನ್ನು ಮುಂದೆ ನೀವು ಹುಷಾರಾಗಿ ಇರಲೇಬೇಕು. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ದೊಡ್ಡ ಮಟ್ಟಕ್ಕೆ ಹೋರಾಟ ಇದು. ಇಷ್ಟು ದಿವಸ ಏನೋ ಸಣ್ಣ ಪುಟ್ಟಾಗ ಅಲ್ಲಿ ಇಲ್ಲಿ 1-2 ಘಟನೆ ನಡೀತಾ ಇತ್ತು. ಬಟ್ ಈಗ ಹಂಗಲ್ಲ. ಇಡೀ ಬೆಂಗಳೂರು ತುಂಬ ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ. ಯಾವ ರೋಡಲ್ಲಿ ಹೋಗಿ ಅದೇ. ಇವತ್ತಂತೂ ನೋಡಿ ಸಾಕಾಗೋಗಿದೆ ನಮಗಂತೂ. ಒಂದೊಂದು ಜಾಗದಲ್ಲಿ 50-100 ಜನ ರೈಡರ್ಗಳು ನಿಂತ್ಕೊಂಡಿದ್ದಾರೆ ಹೋಗಿ ಸೈಡಲ್ಲಿ. ಏನೂ ಮಾತಾಡೋಕ್ಕಾಗ್ತಾಯಿಲ್ಲ ಪಾಪ. ಅಮಾಯಕರ ಥರ ಇದ್ದಾರೆ, ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಅವ್ರ ಮೇಲೆ ಸುಮಾರು ಜನ ದೌರ್ಜನ್ಯಗಳು ಬೇರೆ. ಇದೆಷ್ಟು ಮಟ್ಟಿಗೆ ಸರಿ ಅಂತಲೇ ಗೊತ್ತಿಲ್ಲ. ಯಾರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟರು? ಇಷ್ಟೊಂದು ಈ ತಪ್ಪು ಏನು ಮಾಡಿದ್ದಾರೆ? ತಪ್ಪು ಮಾಡಿರೋರು, ಕಳ್ತನ ಮಾಡಿರೋರು, ಕೊಲೆ ಮಾಡಿರೋರು ಎಲ್ಲೋ ಆರಾಮಾಗಿ ಓಡಾಡ್ಕೊಂಡು ರಾಜಾರೋಷವಾಗಿದ್ದಾರೆ. ಏನೂ ಮಾಡದೇ ಇರೋರು ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ ಯಾಕೆ ದರ್ಪ ತೋರಿಸ್ತಾ ಇದ್ದಾರೆ? ಇಷ್ಟೊಂದು ಬ್ಯಾನ್ ಮಾಡೋಂಗಿದ್ರೆ ಗ್ಯಾಪಿಂದನೇ ಬ್ಯಾನ್ ಮಾಡಿಬಿಡಿ. ಯಾರು ಮಾಡಲ್ಲ ಡ್ಯೂಟಿನ. ಅವತ್ತಿಂದ ನಾವು ಅದೇ ಬಡ್ಕೊಂತ ಇರೋದು. ಬೈಕ್ ಟ್ಯಾಕ್ಸಿ ಮಾಡಬೇಡ, ಇದು ಇಲ್ಲಿಗಲ್ಲು, ಬೇಡ ಅಂದರೆ ಗ್ಯಾಪಿಂದ ರಿಮೂವ್ ಮಾಡಿ ಬಿಸಾಡಿ. ಯಾರೀ ಕೇಳ್ತಾರೆ? ಏಕೈಕಿ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರನ್ನ ಇಟ್ಕೊಂಡ್ರು, ಫೈನ್ ಹಾಕಿರಿ. ಅವ್ರೇನು ಮಾಡ್ತಾರೆ ಪಾಪ? ಅಮಾಯಕರಲ್ವಾ? ಯಾವುದೋ ಒಂದು ಕಂಪ್ನಿಲಿ ಅವ್ರ ಕೆಲಸ ಮಾಡೋಕ್ಕೆ ಬಂದಿರೋರು 500-1000 ರೂಪಾಯಿಗೆ ಡ್ಯೂಟಿ ಮಾಡೋಕ್ಕೆ ಬರ್ತಾರೆ. ಈ ಥರ ತೊಂದರೆ ನಿಮಗೆ ಆದರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ? ಅದನ್ನು ಯೋಚನೆ ಮಾಡಿದಿರಲ್ವಾ? ನಿಮಗೇನಾರು ಆದರೆ ನೋವು, ಬೇರೆಯವ್ರಿಗಾದ್ರೆ ನೋವು ಅಲ್ವಾ? ಹಂಗಾಗಿ ಎಲ್ಲರೂ ಮನುಷ್ಯರನ್ನೇ ದುಡಿಯೋಕ್ಕೆ ಬಂದಿರೋದು ಬೆಂಗಳೂರಿಗೆ. ಕಷ್ಟ ಬಿದ್ದು ಊರಿಂದ ಊರಿಗೆ ಬಂದಿರ್ತಾರೆ. ಏನೇ ಮಾಡೋಂಗಿದ್ರು ದೊಡ್ಡವ್ರ ಮೇಲೆ ತೋರಿಸಿ. ನಿಮ್ಮ ದೌರ್ಜನ್ಯವಲ್ಲ. ಅಮಾಯಕರು ಬೈಕ್ ಟ್ಯಾಕ್ಸಿ ಮೇಲೆ, ರೈಡರ್ಗಳ ಮೇಲೆ ಬೇಡ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟು. ಕಂಪ್ಲೀಟಾಗಿ ಓಲಾ, ಊಬರ್, ರ್ಯಾಪಿಡೋ ಆ್ಯಪಿಂದನೇ ರಿಮೂವ್ ಮಾಡಿಸಿ. ಯಾರೂ ಡ್ಯೂಟಿ ಮಾಡಲ್ಲ. ಅವಾಗ ಒಂದು ಸ್ವಲ್ಪ ದಿವಸ ನಿಮಗೆ ಗೊತ್ತು, 2-3 ತಿಂಗಳು ಆ್ಯಪಲ್ಲೇ ಕ್ಲೋಸ್ ಆಯಿತು. ಯಾರು ಮಾಡ್ತಾಯಿದ್ರು ಬೈಕ್ ಟ್ಯಾಕ್ಸಿ? ಒಂದು ಸಿಂಗಲ್ ಆರ್ಡರ್ ಬರ್ತಿರಲಿಲ್ಲ, ಒಬ್ಬರು ರೈಡರ್ ಮಾಡ್ತಾ ಇರಲಿಲ್ಲ. ಏನೋ ಜೀವನ ನಡೀತಾ ಇತ್ತಲ್ವ? ಈಗಲೂ ಅದೇ ಥರ ಆಗುತ್ತೆ.
ಆ್ಯಪಿಂದ ರಿಮೂವ್ ಮಾಡಿ ಹಾಕ್ಸಿ ಫಸ್ಟು. ಈ ಥರ ಇದ್ರೆ ಏನಾಗುತ್ತೆ, ಕದ್ದು ಮುಚ್ಚಿ 4 ಜನ ಮಾಡ್ತಾನೆ ಇರ್ತಾರೆ. ಮತ್ತೆ ಅವರು ಬೈಕ್ ಹಿಡಿದ್ರೆ ಸೀಸು, RC, DL ಇವೆಲ್ಲ ಸಸ್ಪೆಂಡು. ಸುಮಾರು ಕಷ್ಟ ಆಗುತ್ತೆ ಎಲ್ಲ ರೈಡರ್ಗಳಿಗೂ. ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಸಾರಿಗೆ ಸಚಿವರಾಗಿರ್ಬೋದು, RTO ಅಧಿಕಾರಿಗಳಾಗಿರ್ಬೋದು. ಹಾಗಾಗಿ ಅವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಅರ್ಥನೂ ಗೊತ್ತಾಗ್ತಾ ಇಲ್ಲ. ಪಾಲಿಸಿನ ರಚನೆ ಮಾಡಬೇಕಾಯ್ತು ರಾಜ್ಯ ಸರ್ಕಾರ, ಮಾಡಿಲ್ಲ. ಆದಷ್ಟು ಬೇಗ ಸುಪ್ರೀಂ ಕೋರ್ಟಿಂದ ಈ ಬೈಕ್ ಟ್ಯಾಕ್ಸಿಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಬರಲೇಬೇಕು, ಇಲ್ಲಾಂದರೆ ಕಷ್ಟ ಆಗೋದೇ ಇಲ್ಲ. ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ ಎಷ್ಟು ಬೇಗ ಪಾಲಿಸಿ ತಂದು ಈಗ ಬೈಕ್ ಟ್ಯಾಕ್ಸಿ ಲೀಗಲಾಗಿ ಬಂತು, ಹಂಗೆ ಕರ್ನಾಟಕದಲ್ಲಿ ಬಂದರೆ ಆದಷ್ಟು ಬೇಗ ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇನ್ನೂ ಕಿತ್ಕೊ ತಿನ್ನೋ ಥರ ಆಗೋಗ್ಬಿಡುತ್ತೆ. ಡೆಲಿವರಿ ಫೀಲ್ಡಲ್ಲಿ ನೋಡ್ಬೇಕು, ಇವಾಗ ಲಕ್ಷ ಜನ ಇದ್ದಾರೆ. ಇಂಥ ಟೈಮಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಬ್ಯಾನ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ವಾರ ಕಳೆದು, ಅದ್ರ ಮಧ್ಯೆ ಅಷ್ಟೊತ್ತಿಗೆಲ್ಲ ಬೈಕ್ ಟ್ಯಾಕ್ಸಿ ಹೋಯ್ತು. ಬೈಕ್ ಟ್ಯಾಕ್ಸಿ 4 ರಿಂದ 5 ಲಕ್ಷ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ನಾಳೆಯಿಂದ ಏನು ಡ್ಯೂಟಿ ಮಾಡಬೇಕು ಅವರು? ಇದು ನಂಬಿರ್ತಕ್ಕಂಥ ಅವ್ರ ಫ್ಯಾಮಿಲಿ ಕತೆ ಏನು? ಅವ್ರ ಕಮಿಟ್ಮೆಂಟ್ಗಳು ಇರ್ತವೆ 100. ಎಲ್ಲಿಗೆ ಹೋಗ್ಬೇಕು ಅವರೆಲ್ಲ ನಾಳೆ? ಎಷ್ಟೋ ಜನ ಇದನ್ನು ತಡಿಲಾರ್ದೇ ಕೆಲವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಆ ಥರ ಸಿಚುವೇಶನ್ ಕೂಡ ಆಗ್ಬಿಡುತ್ತೆ. ಯಾಕಂದರೆ ಸುಮಾರು ಸಾಲಗಳು ಮಾಡ್ಕೊಂಡಿರ್ತಾರೆ, ಸುಮಾರು ಕಮಿಟ್ಮೆಂಟ್ ಇರ್ತವೆ, ಮಕ್ಳು ಎಜುಕೇಷನ್ನು, ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ನಾವು ಬೈಕ್ ಟ್ಯಾಕ್ಸಿಲಿ ಇಷ್ಟು ಸಂಪಾದನೆ ಮಾಡ್ತೀವಿ, ತಿಂಗಳಿಗೆ ಒಂದು 40,000 30,000, ಇದರಿಂದ ಇಷ್ಟೆಲ್ಲ ನಮ್ಮ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಏಕಾಏಕಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಯ್ದರೆ ಎಲ್ಲಿಗೆ ಹೋಗ್ಬೇಕು ಅವರು? ಏನು ಮಾಡಬೇಕು ಸಂಪಾದನೆ ಮಾಡೋಕ್ಕೆ? ದಾರಿನೇ ತೋಚದಂಗೆ ಆಗುತ್ತೆ, ದಿಕ್ಕೇ ತೋಚಲ್ಲ. ಇದರಿಂದ ಏನಾದ್ರು ಕೆಟ್ಟ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ಕೆಲವರು, ಹೇಳೋಕ್ಕಾಗಲ್ಲ. ಹಂಗಾಗಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಒಂದು ಲೀಗಲ್ ಆಗಿ ಬರಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಅದು ಎಲ್ಲೋ ಬೋರ್ಡ್ ಆಗಿರ್ಬೋದು, ಅದಕ್ಕೇನೇ ಪಾಲಿಸಿ ಇದೆ ಆದಷ್ಟು ಬೇಗ ತಂದು ಲೀಗಲಾಗಿ ಕೊಟ್ಟರೆ ಎಷ್ಟೋ ಜನ 3 ಲಕ್ಷ 4 ಲಕ್ಷ ಇದ್ದದಲ್ಲಿ 2 ಲಕ್ಷ ಜನ ಹೋಗ್ಲಿ ಬಿಡಿ. ಅನಾರು ಆರಾಮಾಗಿ ಕರ್ನಾಟಕದವ್ರು ಇಲ್ಲಿರೋರು ಬದುಕೋತಾರಲ್ವಾ, ಬೇರೆಯವರು ಅವ್ರವ್ರ ಸ್ಟೇಟ್ಗೆ ಹೋಗಿ ಕೆಲಸ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಕೊನೆಯಲ್ಲಿ ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ. ಇವತ್ತೆಲ್ಲ ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲಿ ಸೀಸ್ ಮಾಡಿದ್ರು, ಎಷ್ಟು ಬೈಕ್ ಸೀಸ್ ಆಯಿತು, ರೈಡರ್ಗಳ ಮೇಲೆ ಏನೇನೋ ದೌರ್ಜನ್ಯ ಆಯಿತು, ಇದೆಲ್ಲ ಕೂಡ ಫೈನಲಿ ಇವಾಗ ಪ್ಲೇ ಮಾಡ್ತೀನಿ. ಅದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ನಾಳೆ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ ಅಂತ ನೀವೇ ಡಿಸೈಡ್ ಮಾಡಿ. ಹಾಗೆ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ ಸ್ನೇಹಿತರೆ, ಇವತ್ತೆಲ್ಲ ಬೆಂಗಳೂರು ಸಿಟಿಲಿ ನೋಡಿವರೆ ಆಟೋ ಡ್ರೈವರ್ಸೇ ಬೈಕ್ ಟ್ಯಾಕ್ಸಿ ಹಿಡಿತಿರೋದೆ. ಇಲ್ಲಿ ಪೊಲೀಸ್ನೇ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಯಾರೋ ಒಬ್ಬರಿಬ್ಬರು ಪೊಲೀಸರಿದ್ರೆ 108 ಜನ ಬರೀ ಆಟೋ ಡ್ರೈವರ್ಸ್ ಇದ್ದಾರೆ, ಅದು ವಿತೌಟ್ ಯೂನಿಫಾರ್ಮಲ್ಲಿ. ಎಲ್ಲ ಬೈಕ್ ಟ್ಯಾಕ್ಸಿನ ಹಿಡಿದು ತಳ್ಳೋದು ಈ ಥರ ಎಲ್ಲ ಮಾಡ್ತಿದ್ದಾರೆ. ಇಲ್ಲೊಬ್ಬ ವ್ಯಕ್ತಿ ನೋಡಿ ಕಾಣಿಸ್ತಾರಲ್ಲ ಈ ಕಡೆ ವ್ಯಕ್ತಿ, ಈ ವ್ಯಕ್ತಿನೇ ಬೈಕ್ ಟ್ಯಾಕ್ಸಿ ರೈಡರ್ ಬೈಕ್ ಮೇಲೆ ಹಾಕಿ ತುಳಿತಾನೆ ಕಾಲು. ಎಷ್ಟು ದರ್ಪ ದುರಂಕಾರ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋರು ಅವರು ರೈಡರು. ಇವ್ರಿಗೇನ್ರಿ ಇಷ್ಟೊಂದು ನೋವು? ಇವ್ರು ಆಟೋ ಮೇಲೆ ಆ ಥರ ಕಾಲಿಟ್ರೆ ಇವ್ರಿಗೆ ಹಂಗೆ ಬೇಜಾರಾಗಲ್ವ? ನೋಡಿ ಯಾವ ಥರ ಕಾಲು ಹಾಕಿ ತುಳಿತಾನೆ ನೋಡಿ. ಅವ್ನು ಗಾಡಿ ಹಿಂಗೆ ಕಳ್ತನ ಮಾಡಿದಾನೆ, ಓಡೋಗ್ಬಿಡ್ತಾನೆ ಅವನು. ಇದೆಲ್ಲ ದರ್ಪ ದೌರ್ಜನ್ಯ. ಇಂಥವ್ರಿಗೆ ನಾವು ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಕೆಟ್ಟ ಮಾತುಗಳು ಬೈಯನ ಅನಿಸುತ್ತೆ, ಬಟ್ ಆ ಪದಗಳು ಯೂಸ್ ಮಾಡಬಾರ್ದು ನಾವು. ಯಾಕೆಂದರೆ ಇಂಥ ಜನಗಳಿಗೆ ಅದು ಯಾವ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇಂಥವ್ರನ್ನೆಲ್ಲ ಫಸ್ಟ್ ಒದ್ದು ಒಳಗಡೆ ಹಾಕಬೇಕಾಯ್ತು. ಫಸ್ಟು ಆ ವ್ಯಕ್ತಿ ಏನು ತಪ್ಪು ಮಾಡಿದ್ದಾನೆ, ಗಾಡಿ ಹಿಡಿಬೇಕು, ಸೈಡಿಗೆ ಹಾಕಬೇಕು ಅಷ್ಟೇ. ಆದರೆ ಈ ಥರ ಕಾಲೆಲ್ಲ ತುಳಿದು ತಳ್ಳಾಡೋದು ಅಧಿಕಾರ ಯಾರು ಕೊಟ್ಟಿದ್ರು ಇವರಿಗೆಲ್ಲ ಅಂತ ಒಂದು ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ. ಇವತ್ತು ಎಲ್ಲ ನೋಡಿ ಆ ವ್ಯಕ್ತಿ ಲಾಸ್ಟಿಗೆ ಕೂಡ ಅವಾಜ್ ಕೂಡ ಆಗ್ತಾಯಿದ್ದಾನೆ. ಏನು ಕಾಲೆಲ್ಲ ತುಳಿಯೋದು, ಯಾರು ಪರ್ಮಿಷನ್ ಕೊಡಿದ್ರು ಅಂತ ಕ್ವಶನ್ ಮಾಡಿ ಕೇಳ್ತೇನೆ ಅವ್ರಿಗೆ. ಏನು ಅಷ್ಟಕ್ಕೆ ಮತ್ತೆ ಹೇಳ್ಕೊತ ಏನು ಬಂದು ಬೈಕ್ ಎಲ್ಲರೂ ಓಡೋಗ್ಬಿಡ್ತಾರೆ ನನಗೆ ತಳ್ಳೋದು. ಏನು ಇವ್ರು ಕ್ವಶನ್ ಮಾಡೋ ರೈಟ್ಸ್ ಯಾರು ಕೊಟ್ಟಿದ್ದು ಇವ್ರಿಗೆ? ಈ ಥರ ಎಲ್ಲ ರೈಡರ್ಗಳಿಗೆ ರೋಡಲ್ಲಿ ತಡೆದು ಒಂದು ಅರ್ಥ ಆಗ್ತಿಲ್ಲ ನಿಜವಾನು. ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ರಾಜ್ಯದಲ್ಲಿ. ಏನು ಇವ್ರು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ನಿಜ ಒಂದೊಂದು ವೀಡಿಯೋ ನೋಡಿದ್ರು ಅಷ್ಟು ಕೋಪನೂ ಬರ್ತಾಯಿದೆ, ಬೇಜಾರನ್ನು ಆಗ್ತಾಯಿದೆ. ಇಲ್ಲ ಲೇಡೀಸನ್ನು ಕೂರಿಸ್ಕೊಂಡು ಹೋಗ್ತಾಯಿದ್ದಾರೆ, ಅವ್ರನ್ನೂ ಅಡ್ಡದಾರಿಗೆ ಹಿಡಿದು ಹಾಕಿದ್ರು. ಇಲ್ಲಿ ನೋಡಿ ಕ್ವಶನ್ ಮಾಡಿ ಕೇಳ್ತಾಯಿದ್ದಾರೆ ಕೆಲವೊಂದು ರೈಡರ್ಗಳು. ನಮಗೇನು ಮಾಹಿತಿನೇ ಕೊಟ್ಟಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ಏಕಾಏಕಿ ಇವತ್ತು ಬೈಕ್ ಟ್ಯಾಕ್ಸಿನ ಹಿಡಿತಾ ಇದ್ದಾರೆ. ನಮಗೇನು ಅಂತಲೇ ಗೊತ್ತಿಲ್ಲ, ನಾವೇನು ಮಾಡಬೇಕು ಈ ಥರ ಆದರೆ ಅಂತ ಕ್ವಶನ್ ಮಾಡಿ ಕೇಳಿದ್ರೆ ಅದಕ್ಕೆ ಆನ್ಸರೇ ಇಲ್ಲ. ಪೊಲೀಸ್ನವ್ರು ಏನೋ ಒಂದು ಹೇಳ್ತಾ ಇದ್ದಾರೆ, ನಮಗೆಲ್ಲ ಗೊತ್ತಿಲ್ಲಪ್ಪ, ನಾವು ಮುಂಚೆನೇ ಹೇಳಿದ್ದೀವಿ ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಸರಿ, ಎಷ್ಟೋ ಸತ್ಯ ಒಂದು ಅರ್ಥ ಆಗ್ತಾಯಿಲ್ಲ. ಇದೆಲ್ಲ ತಪ್ಪು. ಆ್ಯಕ್ಚುಲಿ ಟೈಮ್ ಕೊಡಬೇಕಾಯ್ತು ಬೈಕ್ ಟ್ಯಾಕ್ಸ್ಗೆ. ಸ್ವಲ್ಪ ದಿವಸ ಯಾವುದೇ ಥರ ಟೈಮ್ ಕೊಡ್ದೇ ಈ ಥರ ಕೆಲಸ ಕೇಳಿದ್ದಾರೆ. ನೋಡಿ ಇಲ್ಲಿ ಬರೀ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವರೆಲ್ಲ. ಎಲ್ಲೋ ಒಬ್ಬೊಬ್ಬರು ಪೊಲೀಸರಿದ್ದಾರೆ ಅಷ್ಟೇ. ನೋಡಿ ರೆಸಿಪ್ಟ್ ಹಾಕೋಕೆ ಒಬ್ಬರು ಪೊಲೀಸರು ಬಿಟ್ಟರೆ ಒಂದು ಜಾಗದಲ್ಲಿ ಇನ್ನು ಮಿಕ್ಕಿರೋದು ಎಲ್ಲ ಆಟೋ ಡ್ರೈವರ್ಗಳೇ ಹೋಗೋದು, ಕೀ ಕಿತ್ಕೊಂಬರೋದು, ಅಲ್ಲಿ ಪೊಲೀಸ್ನವ್ರಿಗೆ ಕೊಡೋದು. ಇದೇ ಕೆಲಸ ಆಗೋಗ್ಬಿಟ್ಟಿದೆ. ನೋಡಿ ಇದು HSR RTO ಅಂತೆ. ಸುಮಾರು ಇಲ್ಲೇ ಒಂದು 106 ಬೈಕ್ ಬಿದ್ದಿದ್ದಾವೆ. ಒಂದೊಂದು RTOದಲ್ಲೇ 100-200 ಬೈಕ್ ಅಂದರೆ ಲೆಕ್ಕ ಹಾಕಿ 11 RTOದಲ್ಲಿ ಎಷ್ಟು ಬೈಕ್ ಇರ್ಬೋದು? 1000ಕ್ಕೂ ಅಧಿಕ ಆಗೋಗ್ತವೆ. ದುಡ್ಡು ಕೊಟ್ಟು ಬಿಡಿಸ್ಕೊಂಡಿರೋ ಕೆಲವು, ದುಡ್ಡು ಕೊಡದೇ ಇರೋವೆಲ್ಲ ಇಲ್ಲಿ ತಂದು ಸ್ಟೇಷನಲ್ಲಿ ಹಾಕಿದ್ದಾರೆ. ಇವೆಲ್ಲ ಇನ್ನು ಯಾವ ಕತೆಗೆ ಹೆಂಗಾಗುತ್ತೋ ಗೊತ್ತಿಲ್ಲ. ಅವರೆಲ್ಲ ಬಿಡಿಸ್ಕೊಂಡು ಅಷ್ಟೊತ್ತಿಗೆ ತುಕ್ಕಿಡ್ದು ಹೊರಟೋಗ್ತವೆ ಗಾಡಿಗಳೆಲ್ಲವ. ಏನೇನಾಗೋಗುತ್ತಾ ಒಂದು ಗೊತ್ತಿಲ್ಲ. ನಿಜವಾಗ್ಲೂ ಇವತ್ತು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ. ನೋಡಿ ಇಲ್ಲೂ ಅಷ್ಟೇ, ಒಬ್ಬೊಬ್ಬ ರೈಡರ್ಗಳಿಗೆ 4 ಜನ 5 ಜನ ಮುದುರ್ಕೊತಾರೆ, ಜೇನು ನೊಣ ಮುದುರ್ಕೊಂಡಂಗೆ. ಅದೇನು ತಪ್ಪು ಮಾಡ್ಯಾರ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಅಷ್ಟೇ, ಗಾಡಿ ತಂದು ಸೈಡ್ಗೆ ಹಾಕ್ಬಿಟ್ಟು ಎಲ್ಲ ಕೀ ಕಿತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಜನ ನೋಡಿ ಕಾಣಿಸ್ತಾ ಇರೋರು ಎಲ್ಲ ಆಟೋ ಡ್ರೈವರ್ಸ್ಗಳೇ ಬರೀ.
ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇವತ್ತು ಫುಲ್ ಡೇ ಇದೇ ಡ್ಯೂಟಿ ಮಾಡ್ತಾ ಇದ್ದಾರೆ. ಇವ್ರು ಯಾರು ಇವತ್ತು ಪಬ್ಲಿಕ್ಗೆ ಸರ್ವಿಸ್ ಕೊಡೋಕ್ಕೆ ಹೋಗಿಲ್ಲ.